ಜಿಮ್ ಮಾಡೋದು ಬಿಟ್ಟು ಅಲ್ಲೇ ಭಾಳ ದಿನ ಆಗ್ಬಿಡ್ತು. ಮತ್ತೇನ ವರ್ಕೌಟ್ ಮಾಡಕ್ಕೆ ಹೋದ್ರೆ ಮತ್ತೆ ಬಾಡಿ ಬರ್ತತೋ ಇಲ್ಲೋ ಅಂತ ಭಾಳ ಜನಕ್ಕೆ ಡೌಟ್ ಇರ್ತದೆ. ಅಂದರೆ ಈ ವಿಡಿಯೋ ನಿನಗೆ ವಿಡಿಯೋ ಮಿಸ್ ಮಾಡಿದ್ರೆ ಪೂರ್ತಿ ಆಗ ನಮ್ಮ ಬಾಡಿಯಲ್ಲಿ ಒಂದು ಫುಲ್ ಆಶ್ಚರ್ಯ ಆಗೋವಂಥ ಒಂದು ಕಾನ್ಸೆಪ್ಟ್ ಐತೆ, ಅದೇ ಮಸಲ್ ಮೆಮೊರಿ ಅಂತ. ನೀವು ಒಂದ್ಸತಿ ಮಸಲ್ಸ್ನ ಬಿಲ್ಡ್ ಮಾಡಿದೆ ಅಂದರೆ ನಿಮ್ದು ಮಸಲ್ಸ್ ಒಳಗೆ ನ್ಯೂಕ್ಲಿಯಸ್ ಫಾರ್ಮ್ ಆಗ್ತದೆ. ಅದು ನ್ಯೂಕ್ಲಿಯಸ್ಸು ನಿಮ್ಮ ಬಾಡಿಗೆ ಮೆಮೊರಿ ಬ್ಯಾಂಕ್ ಥರ ಕೆಲಸ ಮಾಡ್ತದೆ. ಅಂದರೆ ನೀವೇನಾರು ಇವಾಗ ವರ್ಕೌಟ್ ಮಾಡಿ ನೀವೆಲ್ಲ ಬಿಟ್ಟಿದ್ದೀರಾ, ಡೌನ್ ಆಗಿದೆ ಅಂದ್ರೂ ನೀವೇನಾರ ಮತ್ತೆ ನೀವು ರೀಸ್ಟಾರ್ಟ್ ಮಾಡಿದ್ರಿ ಅಂದರೆ ಒಂದು 2-3 ವಾರದಾಗೆ ನೀವು ಮತ್ತೆ ಮೊದಲಿನ ಫಾರ್ಮಿಗೆ ಬರ್ತೀರ. ನಿಮ್ಮದು ಬಾಡಿ ಹೋಗಿರ್ಬೋದು, ಆದರೆ ನಿಮ್ಮದು ಮಸಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಫಾರ್ಮ್ ಆಗಿರ್ತದಲ್ಲ, ಅದು ಯಾವತ್ತೂ ಡಿಸ್ಟ್ರಾಯ್ ಆಗಿರಲ್ಲ. ಅದನ್ನು ಮಸಲ್ ಮೆಮೊರಿ ಅಂತ ಕರೀತಾರೆ. ಮತ್ತೆ ವರ್ಕೌಟ್ ಮಾಡಿದರೆ ನಿಮ್ಮದು ಬಾಡಿ ಮತ್ತೆ ಹಳೆ ಫಾರ್ಮಿಗೆ ಬರ್ತದೆ. ಯಾಕಂದರೆ ನಿಮ್ಮದು ಬಾಡಿ ನಿಮ್ಮದು ಪ್ರೋಗ್ರೆಸ್ನ ಮರ್ತಿರಲ್ಲ. ಅದಕ್ಕೆ ಬ್ರೇಕ್ ಆದ್ರೂ ಟೆನ್ಷನ್ ತಗೊಬೇಡ್ರಿ, ಮತ್ತೆ ರೀಸ್ಟಾರ್ಟ್ ಮಾಡಿ. ನಿಮ್ಮ ಬಾಡಿ ನಿಮ್ಮದು ರೀಬಿಲ್ಡ್ ಆಗಿ ಕಾಯ್ತಿರ್ತೈತೆ. ಈ ಥರ ವ್ಯಾಲ್ಯೂಯಬಲ್ ಕಾಂಟೆಂಟ್ ಸಿಗ್ತೈತೆ ಅಂದರೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ.